ನನ್ನ ಮುಖ ನೋಡಿ ಇವತ್ತು ಫುಲ್ ಕಣ್ಣೆಲ್ಲ ಊದ್ಕೊಂಡಂಗೆ ಆಗೋಗಿದೆ. ಹುಟ್ಟಿದ ದಿನ ನಾವು ತಲೆ ಸ್ನಾನ ಮಾಡಿಸಲ್ಲ, ಅವನಿಗೂ ಮಾಡಿಸಲ್ಲ ನನಗೂ ಮಾಡಿಸಲ್ಲ, ತಲೆ ಸ್ನಾನ ಮಾಡ್ಕೊಳ್ಳೋ ಆಗಿಲ್ಲ. ಆಷಾಢ ಗಾಳಿ ಸ್ಟಾರ್ಟ್ ಆಗಿದೆ. ಖಂಡಿತ ಡಯಟ್ ಗಿಯಟ್ ಎಲ್ಲ ನಂದು ಹಿಸ್ಟ್ರಿಯಲ್ಲೇ ಇಲ್ಲ, ನನ್ನ ಡಿಕ್ಷನರಿಲಿ ಮೊದಲೇ ಇಲ್ಲ ಡಯಟ್ ಅನ್ನೋದೆಲ್ಲ. ನಿಮ್ದು ಹಿಡಿತಾ ಇರೋದೆ ಮೀನ್ ಬಲೆಗೆ ಹಾಕೊಂಡಂಗೆ ಹಾಕತಾ ಇರೋದೆ. ದೂರಿ ಟೈಮ್ ನಡೀತಾ ಇದೆ. ನಮ್ಮ ಅಪ್ಪ ದೂರಿ ಆಡ್ತಾವ್ರೆ ಮೊಮ್ಮಗಂಗೆ. ಯಾಕೆ ಬಾಣ್ತಿ ಜಾಮೂನ್ ತಿಂದ್ರೆ ಏನಾಯ್ತು ಅದಕ್ಕೆ? ಜಂತುಳಾಯ್ತು ಅಂತ. ಹಾಯ್, ನಮಸ್ಕಾರ ಎಲ್ರಿಗೂ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಣ್ವನು. ನನ್ನ ಮುಖ ನೋಡಿ ಇವತ್ತು ಫುಲ್ ಕಣ್ಣೆಲ್ಲ ಊದ್ಕೊಂಡಂಗೆ ಆಗೋಗಿದೆ. ನನ್ನ ಮಗ ರಾತ್ರಿ ಬೆಳಗಿನ ಜಾವ 4 ಗಂಟೆ ತನಕ ಮಲ್ಕೊಂಡಿಲ್ಲ. ರಾತ್ರಿ 10:30ಗೆ ನಾನೇ ಎದ್ದೇಳಿಸ್ಕೊಂಡಿದ್ದೆ ಅವನಿಗೆ ಫೋರ್ಸ್ಫುಲಿ ಫೀಡಿಂಗ್ ಕೊಡೋದಕ್ಕೆ ಅಂತ. ಆವಾಗ ಎದ್ದವನು 4 ಗಂಟೆ ತನಕ ಸರ್ರಿ ಕ್ವಾಟ್ಲೆ ಇಟ್ಟ. ಏನು ಮಾಡಿದ್ರು ಮಲ್ಕೊಳ್ತಾ ಇಲ್ಲ, ಅಳ್ತಾನೂ ಇಲ್ಲ. ಹಂಗಂತ ತೊಟ್ಲುಗೆ ಹಾಕಂಗಿಲ್ಲ, ಬೆಡ್ ಮೇಲೆ ಹಾಕಂಗಿಲ್ಲ, ಕೈಯಲ್ಲಿ ಎತ್ಕೊಂಡೇ ಓಡಾಡಬೇಕು, ಇಲ್ಲ ಫೀಡಿಂಗ್ ಕೊಡ್ತಾ ಇರಬೇಕು. ಅವನಿದ್ದಿರೋ ಅಷ್ಟು ಸಾಕಾಗೋಯ್ತು. 4 ಗಂಟೆಗೆ ಮಲ್ಕೊಂಡ. ಆವಾಗ ನಾನು ಮಲ್ಕೊಂಡ್ರೆ ಪುನಃ ನಾನು ಎಷ್ಟು ಗಂಟೆಗೆ 7:30ಗೆ ಎದ್ದೇಳಬೇಕಾಯ್ತು. ಒಂದು ಆ್ಯಸ್ ಯೂಶುವಲ್ ಟೈಮಿಂಗ್ಸ್ ಪ್ರಕಾರ ಒಂದು ಪ್ಯಾಟ್ರನ್ ಇದೆ, ಒಂದು ಫೀಡಿಂಗ್ ಪ್ಯಾಟ್ರನ್ ಇದೆ. ಅದೇ ಪ್ಯಾಟ್ರನ್ ಫಾಲೋ ಮಾಡೋದು ಎವ್ರಿ 2 hours ಅಲ್ಲ. ಪುನಃ 7:30ಗೆ ಎದ್ದು ಅವನಿಗೆ ಫೀಡಿಂಗ್ ಕೊಟ್ಟು ಪುನಃ ಮಲ್ಕೊಂಡು ಅಷ್ಟೊತ್ತಿಗೆ 9 o'clockಗೆ ಆಯಿಲ್ ಮಸಾಜ್ ಕೊಟ್ಟು ಸ್ನಾನ ಮಾಡಿಸೋ ಆಂಟಿ ಬಂದರು. ಎದ್ದಿದ್ದಾಯಿತು. ಲಿಟ್ರಲಿ ನಿದ್ದೆನೇ ಆಗಿಲ್ವಾ. ಹಿಂಗಾಗತ್ತೆ ನೋಡಿ, ಒಂದಿನ ಎಲ್ಲ ಉಲ್ಟಾ ಪಲ್ಟಾ ಆದಂಗೆ ಆಗೋಗಿದೆ. ಅವ್ನು ಸ್ನಾನ ಆಗೋ ಮುಂಚೆನೇ ನಂದು ಸ್ನಾನ ಆಗೋಗ್ತಾ ಇತ್ತು ಡೈಲಿ. ಇವತ್ತು ಏನಿಲ್ಲ, ಕಣ್ಣೇ ಬಿಡೋಕ್ಕಾಗ್ತಾ ಇಲ್ಲ ನನಗೆ. ಅವ ಆಂಟಿ ಬಂದಿದ್ರು ಅಯ್ಯೋ ಇಷ್ಟು ಬೇಗ ಬಂದ್ರೆ ಆಂಟಿ ನಾನು 2 hours ಬಿಟ್ಟು ಬರಬಾರ್ದಿತ್ತಾ ಅಂತ ಅನ್ಕೊತಾ ಇದೆ. ಈಗ ಅವನಿಗೆ ಸ್ನಾನ ಎಲ್ಲ ಮಾಡಿಸಿ ಮಲಗಿಸಿದಾಗಿದೆ. ಇವತ್ತು ಟ್ಯೂಸ್ಡೇ, ಹಂಗಾಗಿ ನಮ್ಮ ಕಡೆ ಹುಟ್ಟಿದ್ದು ವಾರ. ಅವನು ಹುಟ್ಟಿದ್ದು ಟ್ಯೂಸ್ಡೇ. ಹುಟ್ಟಿದ್ದು ದಿನ ನಾವು ತಲೆ ಸ್ನಾನ ಮಾಡಿಸಲ್ಲ, ಅವನಿಗೂ ಮಾಡಿಸಲ್ಲ ನನಗೂ ಮಾಡಿಸಲ್ಲ. ತಲೆ ಸ್ನಾನ ಮಾಡ್ಕೊಳ್ಳೋ ಆಗಿಲ್ಲ 6 months ಕಂಪ್ಲೀಟ್ ಆಗೋ ತನಕ. ಹಾಗಾಗಿ ಬರೀ ಮೈ ಸ್ನಾನ ಮಾಡಿಸಿ ಈಗ ಚೆನ್ನಾಗಿ ಮಲ್ಕೊಂಡು ನಿದ್ದೆ ಮಾಡ್ತಿದ್ದಾನೆ. ನಾನು ಸ್ನಾನಕ್ಕೆ ಹೋಗ್ಲಾ ತಿಂಡಿ ತಿನ್ನಲ್ಲ ಅನ್ನೋ ಕನ್ಫ್ಯೂಷನು. ತಿಂಡಿ ಆಲ್ರೆಡಿ ರೆಡಿ ಮಾಡಿಬಿಟ್ಟಿದ್ದಾರೆ ನಮ್ಮಮ್ಮ ನಂದನ್ನು. ಮತ್ತೆ ಬಿಸಿ ಬಿಸಿ ತಿಂದಿಲ್ಲ ಅಂದರೆ ಬೈತಾರೆ. ಅದಕ್ಕೆ ಹೇಳ್ತಿದ್ದಾರೆ ತಿಂಡಿ ತಿಂದ್ಬಿಟ್ಟು ಮಲ್ಕೊಬಿಡು, ಇವಾಗ ಮೈ ಸ್ನಾನ ಅಲ್ವಾ 12 o'clock ಮೇಲೆ ಎದ್ಬಿಟ್ಟು ಮಾಡ್ಕೊಳ್ಳಿವಂತೆ ಅಂತ. ನೋಡೋಣ ಹೆಂಗಾಗತ್ತೆ ಏನು ಅಂತ. ಇವಾಗ ನಾನು ಹೋಗ್ತಾ ಇದ್ದೀನಿ ತಿಂಡಿ ತಿನ್ನೋಕ್ಕೆ. ಆಯ್ತಮ್ಮ? ಕೊಡು ಮತ್ತೆ ತಟ್ಟೆಗೆ ಬೇಗ. ಬಂದೆ ನಾನು. ಏನು ಇಲ್ಲಿಲ್ಲ, ಅಲ್ಲಿ ಡೈನಿಂಗ್ ಟೇಬಲ್ ಮೇಲಾ? ಆಷಾಢ ಗಾಳಿ ಸ್ಟಾರ್ಟ್ ಆಗಿದೆ. ಪಾಪು ನಾನೆಲ್ಲ ಆಚೆಗೆ ಹೋಗ್ತೀನಿ? ಹೋಗೋದೇ ಇಲ್ಲ ನಾನು. ಆಚೆಗೆ ಹೋದಾಗ ನನ್ನ ಅಮ್ಮ ನಾನು ಹೋಗಾಚೆಗೆ ಅಂತ ಹೋಗ್ಬಿಟ್ಟು ಬರೋಣ ತಿಂಡಿ ತಿನ್ಬಿಟ್ಟು ತಣ್ಣಗೆ ಮಾಡ್ಕೊಂಡು. ಇಷ್ಟೊತ್ತಾಯಿತು ನೋಡಿ, ಬೆಳಗ್ಗೆಯಿಂದ ಪಾಪುನ ಸುಧಾರಿಸಿ ಮಲಗಿಸಿ ಎಲ್ಲ ಮಾಡೋವಷ್ಟೊತ್ತಿಗೆ ಅವನದೇ ಇಡೀ ದಿನ ಕೆಲಸಗಳು ಹಿಡಿದ್ಬಿಡುತ್ತೆ. 12:30ವರೆಗೆ ಸ್ನಾನಕ್ಕೆ ಹೋಗೋಣ ಅನ್ನೋ ಪ್ಲ್ಯಾನಿಂಗಲ್ಲಿ ಇದ್ದೋಳು ನಾನು. ಇವಾಗ ಟೈಮ್ ಆಗಿರೋದು 3 ಗಂಟೆನೂ 3:15 ಏನೋ ಆಗಿತ್ತು. ಟೈಮು ಕರೆಕ್ಟಾಗಿ ನೋಡಿಲ್ಲ ನಾನು. ಪಾಪು ಏನೋ ಮಲ್ಕೊಂಡು 1 hour ಆಯಿತು, ಸಾಕಾದಂಗೆ ಆಯಿತು. ಅದಕ್ಕೆ ಕೂತ್ಕೊಂಡು ಇಷ್ಟೊತ್ತು ಕಮೆಂಟ್ಸ್ಗಳನ್ನ ಓದಿ ಕಮೆಂಟ್ಸ್ಗಳಿಗೆ ರಿಪ್ಲೈ ಮಾಡ್ತಾ ಇದ್ದೆ. ನನಗದೇನೋ 3:10 ಟೈಮು. ನೀವುಗಳೆಲ್ಲ ಅಷ್ಟು ಟೈಮ್ ಕೊಟ್ಟು ವಿಡಿಯೋ ನೋಡಿ ಆ ವಿಡಿಯೋಗೆ ಒಂದು ಕಮೆಂಟ್ಸ್ ಅಂತ ಹಾಕಿರ್ತೀರಲ್ಲ, ನನಗೆ ಅದನ್ನು ಜಸ್ಟ್ ಓದ್ಕೊಂಡು ಸುಮ್ಮನೆ ಆಗೋದಕ್ಕೆ ನನಗೆ ಮನಸ್ಸೇ ಆಗಲ್ಲ. ನನಗೆ ಅದು ರಿಪ್ಲೈ ಮಾಡಬೇಕು. ಅದೊಂಥರ ನಾನು ನಿಮ್ಗಳಿಗೆ ಕೊಡೋ ರೆಸ್ಪೆಕ್ಟು ನನಗೆ ಯಾವಾಗೂ ಫೀಲ್ ಆಗೋದು. ಕೆಲವು ಜನ ತುಂಬ ನೆಗೆಟಿವ್ ಆಗಿ ಹೇಳ್ತಾರೆ, ಅಂದರೆ ಹೇಳಲೇಬೇಕಲ್ಲ ಅಂತ ಏನೋ ಒಂದು ಹೇಳ್ತಾರೆ. ಅವರಿಗೆಲ್ಲ ನಾನು ಖಂಡಿತ ರಿಪ್ಲೈ ಮಾಡಲ್ಲ. ಹಂಗಂತ ಆ ಕಮೆಂಟ್ಸ್ನ ನಾನು ಡಿಲೀಟು ಮಾಡೋಕ್ಕೆ ಹೋಗಲ್ಲ. ಯಾಕೆಂದರೆ ಡಿಲೀಟ್ ಮಾಡಿದ್ರೆ ಅವ್ರು ಅಷ್ಟೆಲ್ಲ ಟೈಮ್ ವೇಸ್ಟ್ ಮಾಡ್ಕೊಂಡು ಪಾಪ ಕಮೆಂಟ್ ಹಾಕಿರ್ತಾರೆ. ನಾನು ಯಾಕೆ ನನ್ನ ಟೈಮ್ ವೇಸ್ಟ್ ಮಾಡ್ಕೊಂಡು ಡಿಲೀಟ್ ಮಾಡಬೇಕು? ಬಿಡ್ತೀನಿ, ಇರಲಿ, ಅವರು ಎಂಜಾಯ್ ಮಾಡಲಿ ಅಂತ. ಬಟ್ ಯಾರೆಲ್ಲ ನಿಜವಾಗ್ಲೂ ಕನ್ಸರ್ನ್ ಇಟ್ಕೊಂಡು ಖುಷಿಯಿಂದ ಕಮೆಂಟ್ ಹಾಕಿರ್ತೀರಾ, ನಿಮ್ಮ ಟೈಮ್ಗೆ ನಂದು ರೆಸ್ಪೆಕ್ಟ್ ಮಾಡೋದು ನಂದು ಜವಾಬ್ದಾರಿ ಅಂತ ನಾನು ಯಾವಾಗಲೂ ಫೀಲ್ ಆಗ್ತೀನಿ. ಅದಕ್ಕೆ ನಾನು ಪ್ರತಿ ಕಮೆಂಟಿಗೂ ರಿಪ್ಲೈ ಕೊಡೋದು. ಅದರಲ್ಲಿ ತುಂಬ ಜನ ಕೇಳ್ತಾ ಇದ್ದೀರಾ ನನಗೆ, ಇನ್ಸ್ಟಾಗ್ರಾಮಲ್ಲಾಗಲಿ ಯೂಟ್ಯೂಬಲ್ಲಾಗಲಿ, ಮಂಜು ತುಂಬ ಸಣ್ಣ ಆಗಿದ್ದೀರಾ. ನೋಡಿ ನನ್ನ ಜುಟ್ಟದು ಹೆಂಗೆ ಕಾಣ್ತಾ ಇದೆ, ಒಳ್ಳೆ ಫ್ಲವರ್ ಥರ. ಸಡನ್ನಾಗಿ ನಾನು ಈಗ ನೋಟಿಸ್ ಮಾಡಿದೆ, ಅದಕ್ಕೆ ಮಾತಾಡಿದೆ. ಸೆಕೆ ಎಲ್ಲ ತುಂಬ ನೋಡಿ ಹೆಂಗೆ ಲಿಟ್ರಲಿ ಸ್ವೆಟ್ ಆಗ್ತಾ ಇದ್ದೀನಿ. ಅದಕ್ಕೆ ಯಾವಾಗಲೂ ಕೂದಲು ತೆಗ್ದಿಂಗೆ ಮೇಲೆ ಕಟ್ಟಿರ್ತೀನಿ. ಇಲ್ಲಾಂದ್ರೂ ನಾನು ಹಿಂಗೆ ಕಟ್ಟೋದು. ನನಗೆ ಈ ಬೇಬಿ ಇಯರ್ಸ್ ಎಲ್ಲ ಜಾಸ್ತಿ, ಇದು ಕೂದಲು ಬಿಟ್ಟಾಗಿ ಇಲ್ಲೆಲ್ಲ ಬಂದ್ಬಿಟ್ರೆ ನನಗೆ ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಓಕೆ, ಏನು ಹೇಳ್ತಿದ್ದೆ, ಮಂಜು ತುಂಬ ಸಣ್ಣ ಆಗಿದ್ದೀರಾ ನೀವು, ಊಟ ತಿನ್ನಿ, ತುಂಬ ವೀಕ್ ಆಗಿದ್ದೀರಾ ಅಂತ ಹೇಳ್ತಾ ಇದ್ದೀರಾ. ಬಾಣಂತನದಲ್ಲಿ ಯಾರು ಸಣ್ಣ ಆಗ್ತಾರೆ ಹೆಲ್ದಿ ವೇನಲ್ಲಿ, ಅವ್ರದ್ದು ಬಾಣಂತನ ತುಂಬ ಚೆನ್ನಾಗಿ ಆಗ್ತಾ ಇದೆ ಅಂತ
ಅರ್ಥ. ಸೊ ನಾನು ಹೆಲ್ದಿ ವೇ ಅಲ್ಲಿ ಸಣ್ಣ ಆಗ್ತಾ ಇದ್ದೀನಿ. ಅಂದ್ರೆ ಬಿಫೋರ್ ಪ್ರೆಗ್ನೆನ್ಸಿ ಯಾವ ತರ ಇದ್ದೆ ಇದಕ್ಕೆ ಆ ಫಿಟ್ನೆಸ್ಗೆ ವಾಪಸ್ ಬರ್ತಾ ಇದ್ದೀನಿ. ಎಕ್ಸೆಪ್ಟ್ ಮಮ್ಮಿ ಟಮ್ಮಿ ಒಂದು ಕರಗಬೇಕು ನನಗೆ, ಅದು ಕರಗ್ತಾ ಇದೆ. ಡೈಲಿ ಬಟ್ಟೆ ಎಲ್ಲ ಕಟ್ತಾ ಇದ್ದೀನಲ್ಲ, ಅದು ತುಂಬಾನೇ ಕರಗಿದೆ ಅಂತ ಹೇಳ್ಬೋದು. ಕೆಲವೊಂದು ಏನಾದ್ರೂನು ಕೆಲವೊಂದು ಡ್ರೆಸ್ ನಾನು 3rd ಮಂತ್ 4th ಮಂತ್ ಅಲ್ಲಿ ತಗೊಂಡಿನಲ್ಲ, ಆ ಡ್ರೆಸ್ಗಳು ಸ್ವಲ್ಪ ನನಗೆ ಟಮ್ಮಿ ಹತ್ರ ಟೈಟ್ ಆದಾಗ ಹೊಟ್ಟೆ ಕಾಣುತ್ತೆ. ಇಲ್ಲ ಒಂಚೂರು ಲೂಸ್ ಡ್ರೆಸ್ಗಳು ಹಾಕೊಂಡ್ರೆ ಏನು ಅನ್ಸಲ್ಲ. ಸೊ ಹಾಗಾಗಿ ಅದು ಕರಗ್ತಾ ಇದೆಯಲ್ಲ, ಸೊ ಹಂಗಾಗಿ ಅದ್ರ ಬಗ್ಗೆನೂ ನಾನೇನು ಜಾಸ್ತಿ ಗಮನ ಕೊಡ್ತಾ ಇಲ್ಲ. ಆ್ಯಂಡ್ ವೆಯ್ಟ್ ಲಾಸ್ ಕಡೆ ಅಂತೂ ನಾನು ಯೋಚನೆನೇ ಮಾಡ್ತಾ ಇಲ್ಲ. 1% ಕೂಡ ನಾನು ವೆಯ್ಟ್ ಲಾಸ್ ಮಾಡಬೇಕಪ್ಪ, ಅದನ್ನು ತಿನ್ನಬಾರ್ದು ಇದನ್ನು ತಿನ್ನಬಾರ್ದು ಅದೆಲ್ಲ ನಾನು ಏನು ಯೋಚನೆ ಮಾಡಲ್ಲ. ನಮ್ಮಮ್ಮ ಏನು ಕೊಡ್ತಾರೆ ಅದನ್ನೆಲ್ಲ ನಾನು ತಿನ್ನಲೇಬೇಕು. ಯಾಕೆಂದರೆ ನನ್ನ ಹೆಲ್ತ್ಗಿನ್ನ ನನ್ನ ಫಿಟ್ನೆಸ್ಗಿನ್ನ ಇವಾಗ ನನ್ನ ಮಗುದು ಹೆಲ್ತು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನು ಎಷ್ಟು ಚೆನ್ನಾಗಿ ತಿಂತೀನಿ ಅಷ್ಟು ಮಿಲ್ಕ್ ಕ್ವಾಲಿಟಿ ಚೆನ್ನಾಗಿರುತ್ತೆ, ಎಷ್ಟು ಮಿಲ್ಕ್ ಕ್ವಾಲಿಟಿ ಚೆನ್ನಾಗಿರುತ್ತೆ ಅಷ್ಟೇ ನ್ಯೂಟ್ರಿಯೆಂಟ್ಸ್ ಸಪ್ಲೈ ಬೇಬಿಗೆ ಹೋಗುತ್ತೆ. ಆವಾಗ ಬೇಬಿ ಹೆಲ್ತು ಬೇಬಿ ವೆಯ್ಟ್ ಗೇನು ಎಲ್ಲ ತುಂಬ ಚೆನ್ನಾಗಿ ಆಗುತ್ತೆ. ಸೊ ನಾನು ಸಣ್ಣ ಆಗ್ತಿರೋದು ನೋಡಿ ಖಂಡಿತ ಅನ್ಕೋಬೇಡಿ ನಾನೇನು ಊಟ ಬಿಟ್ಬಿಡ್ತಾ ಇದ್ದೀನಿ, ಇಲ್ಲಾಂದರೆ ಡಯಟ್ ಎಲ್ಲ ಮಾಡ್ತಾ ಇದ್ದೀನಿ. ಮೊದಲೇ ಡಯಟ್ ಮಾಡ್ತಿರ್ಲಿಲ್ಲ ನಾನು, ಅಂಥದ್ರಲ್ಲಿ ಈ ಟೈಮಲ್ಲಿ ಡಯಟ್ ಮಾಡ್ತೀನ? ಖಂಡಿತ ಡಯಟ್ ಗಿಯಟ್ ಎಲ್ಲ ನಂದು ಹಿಸ್ಟ್ರಿಯಲ್ಲೇ ಇಲ್ಲ, ನನ್ನ ಡಿಕ್ಷನರಿಲಿ ಮೊದಲೇ ಇಲ್ಲ ಡಯಟ್ ಅನ್ನೋದೆಲ್ಲ. ಸೊ ಊಟನೆಲ್ಲ ನಾನು ತುಂಬ ಚೆನ್ನಾಗಿ ತಿಂತಾ ಇದ್ದೀನಿ, ಡೋಂಟ್ ವರಿ. ಸಣ್ಣ ಆಗ್ತಾ ಇರೋದು ಒಂದು ಬಾಣಂತನ ಆರೈಕೆ ಚೆನ್ನಾಗಿ ಆಗ್ತಿರೋದ್ರಿಂದ. ಅಂದರೆ ನಾವು ಬೆಳಗ್ಗೆ ಸ್ನಾನ ಎಲ್ಲ ಮಾಡಿಕೊಂಡು ಮಲ್ಕೊಂಡು 2-3 ಬೆಡ್ಶೀಟ್ ಹಾಕಿ ಚೆನ್ನಾಗಿ ಸ್ವೆಟ್ ಮಾಡಿಸ್ತಾರೆ ನೋಡಿ, ಅದರಲ್ಲಿ ಮ್ಯಾಕ್ಸಿಮಮ್ ವೆಯ್ಟ್ ಲಾಸ್ ಆಗುತ್ತೆ ನಮಗೆ. ಆ ಪ್ರೊಸೀಜರ್ ಅಂತೂ ನಾವು ಕರೆಕ್ಟಾಗಿ ಮಾಡ್ಕೋಬೇಕು. ಅಲ್ದಲ್ಲೇ ಇದು ಇನ್ನೊಂದು ಏನಾಗ್ತಾ ಇದೆ ಅಂದರೆ ನನಗೆ ಈಗಿರೋ ಕ್ಲೈಮೇಟು ಭಾಳ ಹೆಲ್ಪ್ ಮಾಡ್ತಾ ಇದೆ. ಸ್ವೆಟ್ ಆಗ್ತಾ ಇರ್ತೀನಿ, ಇಡೀ ದಿನ ಸ್ವೆಟ್ ಆಗ್ತಾ ಇರ್ತೀನಿ. ಸೊ ಆ ಸ್ವೆಟ್ ಆಗೋದಕ್ಕೆ ನನಗೆ ಆಟೋಮೆಟಿಕ್ ಆಗಿ ವೆಯ್ಟ್ ಲಾಸ್ ಆಗ್ತಾ ಇದ್ದೀನಿ ವಿತೌಟ್ ಎನಿ ಎಫರ್ಟು. ಸೊ ನನಗೆ ಇದೊಂಥರ ಸ್ವೆಟ್ ಆಗೋದು ಇರಿಟೇಷನ್ ಆದ್ರೂ ವೆಯ್ಟ್ ಲಾಸಿಗೆ ಭಾಳ ಹೆಲ್ಪ್ ಮಾಡ್ತಾ ಇದೆ ನನಗೆ. ಇನ್ನೂ ಹೆಲ್ದಿ ವೇ. ಆಯ್ತಪ್ಪ, ಇವಾಗ ಹೋಗ್ತೀನಿ, ಸ್ನಾನ ಮಾಡ್ಕೊಂಡು ಬರ್ತೀನಿ. ಇನ್ನೂ ಊಟ ಆಗಿಲ್ಲ. ಇವತ್ತು ನಾನ್ ವೆಜ್ ಸ್ಪೆಷಲು ನಮ್ಮ ಮನೆಯಲ್ಲಿ ಟ್ಯೂಸ್ಡೇ, ಹಂಗಾಗಿ ಸ್ವಲ್ಪ ಊಟ ಲೇಟ್ ಆಗ್ತಾಯಿದೆ. ಯಾಕೆಂದರೆ ನಮ್ಮ ಅಮ್ಮನೂ ನನ್ನ ಜೊತೆ ಬ್ಯುಸಿ ಆಗಿಬಿಟ್ಟಿದ್ರು ಬೆಳಗ್ಗೆ ಪಾಪುನ ಎಲ್ಲ ಇದು ಮಾಡೋ ಅಷ್ಟೊತ್ತಿಗೆ. ಇವಾಗ ಹೋಗಿ ಅಡುಗೆ ಇನ್ನೇನು ಮ್ಯಾಕ್ಸಿಮಮ್ ಆಯಿತು, ಇನ್ನೊಂದು ಸ್ವಲ್ಪ ಆಗಬೇಕಂತೆ. ಅಷ್ಟೊತ್ತಿಗೆ ಹೋಗಿ ನಾನು ಸ್ನಾನ ಮುಗಿಸ್ಕೊಂಡು ಬಂದುಬಿಡ್ತೀನಿ. ನಾಳೆ ತಲೆ ಸ್ನಾನ. ಸೊ ಬಂದು ತಲೆಗೆ ಚೆನ್ನಾಗಿ ಎಣ್ಣೆ ಹಚ್ಚಬೇಕು. ಸಂಜೆಗೆ ನಮ್ಮ ಅತ್ತೆ ಕೈಲಿ ಹಚ್ಚಿಸ್ಕೊತೀನಿ, ಚೆನ್ನಾಗಿ ಮಸಾಜ್ ಕೊಡಿಸ್ಕೊಂಡು ಸ್ವಲ್ಪ ಹೊತ್ತು ಮಲ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಫ್ ಪಾಪು ಪರ್ಮಿಟ್ಸ್ ಮೀ, ಇಫ್ ನಾಟ್ ನೋ ಸ್ಲೀಪ್ ನಥಿಂಗ್. ಎಲ್ಲ ಸ್ಯಾಕ್ರಿಫೈಸ್ ಮಾಡಿಬಿಟ್ಟು ಪಾಪು ಜೊತೆ ಟೈಮ್ ಸ್ಪೆಂಡ್ ಮಾಡೋದು. ಬೇಜಾರಿಲ್ಲ, ಬಟ್ ಸಮ್ಟೈಮ್ಸ್ ನಿದ್ದೆ ತುಂಬ ಬೇಕು ಅನ್ನಿಸ್ದಾಗ ಅಯ್ಯೋ ಪಾಪು ಮಲ್ಕೊಂಡ್ರೆ ಸಾಕಪ್ಪ ನಾನು ಮಲ್ಕೋಬೋದು ಅಂತ ಫೀಲ್ ಆಗತ್ತೆ. ಬಟ್ ಹಿಂಗೆ ಪಾಪು ಮಲಗಿದ್ದಾಗ ನನ್ನ ಪರ್ಸ್ನಲ್ ಕೆಲಸನೆಲ್ಲ ನಾನು ಮುಗಿಸ್ಕೊಂಡು ಬರಬೇಕಾಗತ್ತೆ. ನಿಮ್ಮನ್ನು ಹಿಡಿತಾ ಇರೋದೆ ಮೀನ್ ಬಲೆಗೆ ಹಾಕೊಂಡಂಗೆ ಹಾಕತ್ತಾ ಇರೋದೆ. ನಮ್ಮ ಅತ್ತೆನೂ ಹಿಡ್ದಾಕ್ತಾ ಇದ್ದೀನಂತೆ ನಾನು. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಬಲೆಯಲ್ಲಿ ಮೀನು ಹಿಡ್ದಂಗೆ ಹಿಡ್ದಾಕದೆ ಅಂತ. ಈಗೆಲ್ಲಿ ಕೊಡ್ತಾರೆ ಹಂಗಿಲ್ಲ, ಹಂಗೇನಿಲ್ಲ, ಬರ್ಬೋದು. ನಿಮ್ಮ ಕೆಲಸ ನೀವು ಮಾಡ್ಕೊತಾ ಇರೋದು, ನನ್ನ ಕೆಲಸ ನಾನು ಮಾಡ್ತಾ ಇರ್ತೀನಿ. ನೆನ್ನೆ ವಿಡಿಯೋ ಮಾಡ್ಬೇಕಾದ್ರೆ ನಮ್ಮ ಅತ್ತೆ ಆ್ಯಕ್ಚುಲಾಗಿ ನಾನು ಲೆನ್ಸ್ನ ನನ್ನ ಕಡೆ ಇಟ್ಕೊಂಡು ಮಾತಾಡ್ತಾ ಇದ್ದೆ. ಅವ್ರು ಬ್ಯಾಕ್ ಆಫ್ ದಿ ಕ್ಯಾಮ್ರಾ ಓಡಾಡ್ತಾ ಇದ್ರು. ಅದಕ್ಕೆ ನಾವು ಓಡಾಡಬಾರ್ದೇನೋ ಅಂದ್ಕೊಂಡು ನಮ್ಮ ಅತ್ತೆ ದಡ ಅಂತ ಓಡ್ಬಿಟ್ರು. ಅದನ್ನ ಹೇಳ್ಕೊಂಡು ನಗ್ತಾ ಇದ್ರು. ನೋಡ್ತಾವ್ರೆ ನೋಡಿ, ಇವರು ನಮ್ಮ ಅತ್ತೆ ನಮ್ಮ ಅಪ್ಪನ ತಂಗಿ. ಸೊ ಬಂದಿದ್ದಾರೆ ಪಾಪುನ ನನ್ನನ್ನು ನೋಡ್ಕೊಳ್ಳೋಕ್ಕೆ. ಸೊ ಸದ್ಯದಕ್ಕೆ ನೈಟ್ ಶಿಫ್ಟಲ್ಲಿ ಇದ್ದಾರೆ ನಮ್ಮ ಅತ್ತೆ. ಈಗ ನಿದ್ದೆ ಮುಗಿಸ್ಕೊಂಡು ಎದ್ದು ಬಂದಿದ್ದಾರೆ. ಸಂಜೆ ಶಿಫ್ಟಿಗೆ ರೆಡಿ ಆಯ್ತಾ ಅವ್ರೆ. ಎಣ್ಣೆ ಹಚ್ಚಿಸ್ಕೊತಾ ಇದ್ದೀನಿ. ಎಣ್ಣೆ ತಲೆ ಎಲ್ಲ ಬೇವ್ತಿರೋದಕ್ಕೆ ಒಳಗಡೆ ಎಲ್ಲ ಈಗ ಸ್ನಾನ ಮಾಡ್ಕೊಂಡು ಬಂದಿದ್ದೀನೇನೋ ಅನ್ನಂಗೆ ಇರ್ತದಲ್ವಾ ಅತ್ತೆ ನೀರು. ಸರ್ ಆಷಾಢ ಗಾಳಿನೂ ಸ್ಟಾರ್ಟ್ ಆಯಿತು, ಜೊತೆಗೆ ಶೆಕೆನೂ ಏನು ಕಮ್ಮಿ ಆಗಿಲ್ಲ, ಬೇಸಿಗೆನೂ ಮುಗ್ದಿಲ್ಲ. ಇಲ್ಲ, ಈಗ ಸ್ನಾನಕ್ಕೆ ಹೋಗಕ್ಕೆ ಸ್ನಾನಕ್ಕೆ ಹೋಗೋಣ ಅಂತ ತೆಗ್ದಾಕ್ತೆ, ಅಷ್ಟರಲ್ಲಿ ಬ್ಲಾಕ್ ಆಗಿತ್ತಲ್ಲ ಬಾತ್ರೂಮ್ ಅಂತ ಎಣ್ಣೆ ಹಚ್ಚಿಸ್ಕೊಳಕ್ಕೆ ಕೂತ್ಕೊಂಡೆ. ಅಟ್ಲೀಸ್ಟ್ ಯಾವುದಾದ್ರೂ ಒಂದು ಕೆಲಸ ಮುಗಿಲಿ ಅಂತ. ಇವಾಗ ಟೈಮ್ ಇಲ್ಲ ನಮ್ಮ ಹತ್ರ, 1 ನಿಮಿಷನೂ ವೇಸ್ಟ್ ಮಾಡೋಂಗಿಲ್ಲ. 1 ನಿಮಿಷ ಟೈಮ್ ಸಿಕ್ಕಿದ್ರೆ ಆ ಗ್ಯಾಪಲ್ಲಿ ಯಾವ ಕೆಲಸ ಮುಗಿಸ್ಕೋಬೋದು ಅಂತ ಯೋಚನೆ ಮಾಡ್ತಾ ಇರ್ತೀನಿ. ಅವ್ನು ಎದ್ದೇಳ ಅಂದ್ರೆ ಒಂದು ಫೀಡಿಂಗ್ ಟೈಮ್ ಬಂತು ಅಂದರೆ ಇನ್ನೇನು ಎದ್ದೇಳಿಸ್ಬೇಕು ನಾನು. ಎಲ್ಲ ಬೇಡ, ಎಷ್ಟು ತಗೊಳತ್ತೆ ಅಷ್ಟು ಹಾಕಿ. ಬೆಳಗ್ಗೆ ಉಜ್ಜಕ್ಕೆ ಟೈಮ್ ಆಗಲ್ಲ, ಅಮ್ಮ ಬೈಯತ್ತೆ. ತುಂಬ ಟೈಮ್ ತಗೊಂಡ್ರೆ ತಲೆ ಉಜ್ಜಕ್ಕೆ ಎಣ್ಣೆ ಹಚ್ಕೊಂಡ್ರೆ ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ ನನಗೆ. ಸಾಕು. ಕೈ ಎಣ್ಣೆ ಬೆಳಗ್ಗೆ ಹಚ್ಚಮ್ಮ, ಇಷ್ಟೊತ್ತಿನಲ್ಲಿ ಬೇಡ, ತಲೆನೋವು ಬರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಒಂಚೂರು ಉಚ್ಕೊಡು, ಇಲ್ಲ ನನಗೆ ಕೊಡು, ಉಚ್ಕೊಂತೀನಿ. ಇಷ್ಟೊತ್ತಿನಲ್ಲಿ ಬೇಡಪ್ಪ, ತಲೆನೋವು ಬಂದ್ಬಿಡುತ್ತೆ. ಅದು ಒಂಥರ ಬಿಗಿ ಹಿಡ್ದಂಗೆ ಜಾಸ್ತಿ.
ಅದೇನೆ ಅದು ಬರೀ ನತ್ತಿಗೆ ಉಜ್ಜಿರ್ತೀವಲ್ವಾ ಒಂಥರ ಇದಾಗತ್ತೆ, ತಲೆ ನೋವು ಬಂದಂಗೆ ಆಗತ್ತೆ. ಚೆನ್ನಾಗಿ ಅನಿಸ್ತಾ ಇದೆ ಮಸಾಜ್ ಮಾಡ್ತಾ ಇದ್ರು, ಇಲ್ಲೇ ನಿದ್ದೆ ಬರ್ತಾಯ್ತು ನಾನು. ಹಿಂಗೆ ಮನೆ ಕೊಡ್ಸೋಕೆ ಪಾಪುನ ನೀವು ನೋಡ್ಕೊಂತೀರಾ? ತಾತಿಲ್ವಾ? ಅದೇ ಕರೆಕ್ಟಾಗಿ ಡೈಲಾಗ್ ಹೇಳಿದ್ರಿ ನೋಡಿ. ತಾತ ಹೊಡ್ಕಕ್ಕೆ ಬಿಡಲ್ಲ, ಕರೆಕ್ಟು ಒಳಕ್ಕೆ ಬಿಡಲ್ವಂತೆ ಅವ್ರ ತಾತ. ಬಟ್ಟೆ ಬಿಚ್ಚೋದ್ರಿ, ಬಟ್ಟೆ ಬಿಚ್ಚೋದ್ರಿ. ನಮ್ಮ ಅತ್ತೆ ಹೇಳ್ತಾ ಇರೋದು, ರಾತ್ರಿ ಪಾಪು ಅಳ್ತಾ ಇದ್ದ, ಅದಕ್ಕೆ ನಾವು ಅಪ್ಪ ಬಟ್ಟೆ ಬಿಚ್ಚಕ್ಕವ, ಬಟ್ಟೆ ಒಳಗಡೆ ಏನೋ ಇರಬೇಕು, ಬಟ್ಟೆ ಒಳಗಡೆ ಏನಿರತ್ತೆ. ಅವನು ಅಳ್ತಾ ಇರೋದು ಪಾಟಿ ಮಾಡ್ಕೊಂಡ್ರೆ ಅವನು ಇರೋದೇ ಇಲ್ಲ. ಅವನು ಇಷ್ಟು ರಾಬಡಿ ಮಾಡ್ತಾನೆ ಕ್ಲೀನ್ ಮಾಡಿ ಹೊಸದು ಲಂಗೋಟ್ ಹಾಕತ್ ಅನ್ಕೊನು. ಅದನ್ನೇ ಹೇಳ್ತಾ ಇದ್ದೆ, ಪ್ರಾಬ್ಲಮ್ ಇರೋದು ಅವ್ನು ಹಾಕಿರೋ ಶರ್ಟಲ್ಲ, ಅವ್ನು ಹಾಕಿರೋ ಲಂಗೋಟಿಲಿ ಸುಮ್ಮನಿರಿ ಅಂತ. ಸಾಂಬಾರು ಇವತ್ತೇ ಚೆನ್ನಾಗಿದೆ, ಇಷ್ಟು ದಿನಕ್ಕೆ ಟೇಸ್ಟ್. ನಾಟಿ ಕೋಳಿದ್ದು ಸಾಂಬಾರು ಏನೂ ಹಾಕಿಲ್ಲ ಅಂದ್ರೆ ಟೇಸ್ಟ್ ಚೆನ್ನಾಗಿ ಬಂದಿತ್ತು. ನೀವು ಹೋಗಿ ಬಂದಾಗ ನಮ್ಮನೆ ಹೇಳ್ತಾಳೆ ಮಗ, ಇವ್ರನ್ನೇ ಹಿಡ್ದಾಕ್ತೀನಂತೆ. ಹೋಗಿ ಬಂದು ಬಿಸಿ ಊಟ ತಿಂದ ಮೇಲೆ ನಮ್ಮಲ್ಲಿ ಫಸ್ಟ್ ಮಾಡೋ ಕೆಲಸ ಎಲೆಡ್ಕೆ ತಿನ್ನೋದು. ಎಲೆಡ್ಕೆ ಜೊತೆಗೆ ಏನೇನೋ ಐಟಮ್ಸ್ ಎಲ್ಲ ಹಾಕ್ತಾರೆ. ಏನೇನು ಐಟಮ್ ಹಾಕ್ತೀರಾ ಅತ್ತೆ? ಜೇಕಾಯಿ, ಹಾಂ, ಕೊಬ್ಬರಿ, ಎಲೆ, ಅಡಿಕೆ, ಸುಣ್ಣ, ಲವಂಗ, ಏಲಕ್ಕಿ, ಬಜೆನೇ ಬಿಟ್ಬಿಟ್ರಿ. ಬಜೆ ಮೇಯ್ನ್ ಅದನ್ನೇ ಬಿಟ್ಬಿಟ್ರಿ. ಇದು ಲವಂಗ ಅದ್ರೊಳಗೆ ಲವಂಗ ಸಿಗತ್ತ, ಸಪ್ರೇಟ್ ಇಡಬೇಕಿತ್ತು. ಅತ್ತನೇ ಹೇಳಿದ್ರು ಸಿಗ್ತಾವ ಒಂದು 2 ಹಾಕಿದ್ದೀನಿ ಅಷ್ಟೇ. ಕೊಡ್ತೀನಿ, ತಗೊಡ್ಲಾ? ಇಷ್ಟು ಐಟಮ್ಗಳನ್ನ ಹಾಕಿ ಕೊಡಿ, ನಾನು ತಗೊಳ್ತೀನಿ, ನಿಮಗೆ ಕಾಣಿಸಿ. ಏನೇ ಕೂತಾನೆ ಕಾಣಲ್ಲ ಅಂತೀರ? ಕಾಣಲ್ಲ. ಸೊ ಅಳ್ಳನೆ ಮೊನ್ನೆ ಹುಡುಕಿ ಒಂದು ಹಾಕಿ ಖಾರ ಆಗೋದಿಲ್ಲ. ಒಂದ್ಸಲ ತಿಂದು ನೋಡಿ, ಏನೂ ಆಗಲ್ಲ. ಇಲ್ಲ, ಕೊಬ್ಬರಿ ಇಷ್ಟ ತಿನ್ನು, ಇಷ್ಟೇ ಇದ್ರು ಬೇಡ, ಸಾಕು. ಇಲ್ಲ, ಕೊಬ್ಬರಿ ಇಷ್ಟ. ಅದೇನಾರ ಒಂಥರ ಎಲೆ ಸಿಗಾಕೊಂಡಂಗಾದ್ರೆ ಬೆಲ್ಲ ತಿನ್ನು, ಸಕ್ಕರೆ ತಿನ್ಬೇಡ. ಇಲ್ಲ, ಬೆಲ್ಲ ತಿಂತೀನಿ. ಸುಣ್ಣ ನೋಡ್ಕೊಂಡು ಹಾಕಿ ಸಿಟ್ಟು ತೀರ್ಸ್ಕೊಬಿಟ್ಟಿರ ಆಮೇಲೆ ಸಿಟ್ಟು ಅದಕ್ಕೆ ನಿದ್ದೆ ಕೊಡ್ತಾ ಇಲ್ಲ ಅಂತ. ನೀನು ನಿದ್ದೆ ಕೊಡ್ತೇವ, ನಿನ್ನ ಮಗ ಕೊಡ್ತೇವ? ನನ್ನ ಮಗ. ನಾನು ಒಳ್ಳೆ ಹುಡುಗಿ, ಹಂಗೆಲ್ಲ ಮಾಡಲ್ಲ. ನಾನು ಯಾರ ಸೊತ್ತರು ಬಜೆ ಹಾಕೇ ಇಲ್ಲ, ಹಾಕಿದ್ರ? ಕೈ ಹಾಕಿಲ್ಲ. ಇಷ್ಟು ಮಿಕ್ಸ್ ಮಾಡಿಕೊಂಡು ಇವಾಗ ಫೋಲ್ಡ್ ಮಾಡಿ ಕೊಡ್ತಾರೆ ನೋಡಿ. ಮತ್ತೆ ಇನ್ನೊಂದು ಬೇಕಾ ನೋಡಿ? ಏನು ಸಾಕು. ಪುನಃ ರಾತ್ರಿ ತಿಂತೀನಲ್ಲ, ಜಾಸ್ತಿ ಆಗುತ್ತೆ. ಅವ್ರು ತಿಂತಾರೆ. ಊಟ ಮಾಡಿದ್ಮೇಲೆ ಹಿಂಗೊಂದು ಎಲೆಡ್ಕೆ ತಿಂದ್ಬಿಟ್ರೆ ಟೇಸ್ಟೇ ಬೇರೆ. ಮೊದಲೆಲ್ಲ ತಿಂತಾ ಇರಲಿಲ್ಲ, ಈಗೊಂದು 3-4 ಡೇಸಿಂದ ತಿಂತಾ ಇರೋದು. ಫಸ್ಟೇ ಹೆಂಗೆ ಅನ್ನಿಸ್ತು, ಇವಾಗ ಚೆನ್ನಾಗಿ ಅಡ್ಜಸ್ಟ್ ಆಗ್ಬಿಟ್ಟಿದೆ. ಅದರಲ್ಲೂ ಸ್ಪೆಷಲಾಗಿ ನಾನ್ ವೆಜ್ ತಿಂದಾಗ ಎಲೆಡ್ಕೆ ತಿನ್ನೋಕ್ಕಂತೂ ಸಖತ್ ಚೆನ್ನಾಗಿರುತ್ತೆ ಟೇಸ್ಟು. ಅದರಲ್ಲಿ ಏನೇನು ಬಜೆ ಎಲ್ಲ ಹಾಕಿರ್ತಾರಲ್ಲ, ಅದು ಆ ಫ್ಲೇವರೇ ಬೇರೆ ಕೊಡ್ತಾ ಇರುತ್ತೆ, ಸಖತ್ತಾಗಿರುತ್ತೆ. ಇದು ಪಾಪುದು ಪ್ಲೇಯಿಂಗ್ ಟೈಮು. ಅವನೊಂದು 5:30-6 o'clock ಎದ್ದರೆ ಒಂದು 2 hours ಆಟ ಆಡ್ತಾನೆ. ಸೊ ಅದ್ರ ಜೊತೆಗೆ ನಾನು ಒಂದು 5 minutes ಲರ್ನಿಂಗ್ ಟೈಮ್ ಇಡ್ತೀನಿ ಅವನಿಗೆ. ನಾನು ಫ್ಲ್ಯಾಶ್ ಕಾರ್ಡ್ಗಳು ತೋರಿಸ್ತೀನಿ, ನಿಧಾನಕ್ಕೆ ಗ್ಯಾಪ್ ಕೊಟ್ಟು ಬ್ರೇಕ್ ಕೊಟ್ಟು ಒಂದು 3 ಕಾರ್ಡ್ ತೋರಿಸ್ತೀನಿ. ಅದೆಲ್ಲ ಮುಗಿದ್ಮೇಲೆ ಸ್ವಲ್ಪ ಕೊಸ ಅಂತ ಇದೆ. ಈಗ ಅವ್ರ ತಾತಂದು ಒಂದು ಏನಂತಾರೆ, ಪುಷ್ಪಕ ವಿಮಾನ ಟೈಮು, ಅಂದರೆ ಸೈನ್ ಲ್ಯಾಂಗ್ವೇಜು ಮಾತಾಡ್ತಾ ಇರೋದು. ಐ ಟು ಐ ಕಾಂಟ್ಯಾಕ್ಟು, ಸೈನ್ ಲ್ಯಾಂಗ್ವೇಜು, ಸಿಗ್ನಲ್ಸು ನೋಡ್ತಾನೆ ಮಾತಾಡ್ತೀನಿ. ನೋಡಿ ನೋಡ್ತಾ ಇರೋದು ನೋಡಿ. ತಿರುಕೊಳ್ಳೋಂದ್ರೆ ಕಣ್ಣು ಕಡೆಗೆ ಹೆಂಗೆ ತಿರ್ಕೊಂಡು ಗೊತ್ತಾ? ಇಲ್ಲಿ ಮನ್ಗಿದಾಗ ನಮ್ಮ ಅಣ್ಣ ಬಂದಿದ್ರು ಇವತ್ತು. ಸೊ ಅವನು ಅಳಿಯನ ಜೊತೆ ಆಟ ಆಡ್ಕೊಂಡು ಹೋಗಿದ್ದಾರೆ. ಈಗ ಅಲ್ಲಿ ಹೋಗಿ ಮಕ್ಳ ಜೊತೆ ಹೇಳ್ತಾ ಇರ್ತಾರಲ್ಲ, ಅದಕ್ಕೆ ನಮ್ಮ ಅತ್ತೆ ಹೇಳ್ತಾವ್ರೆ, ಅವ್ರ ಮಾಮ ಬಂದೋಗೋನಲ್ಲ, ಎಲ್ಲೋ ಮನೇಲಿ ಮಾತಾಡ್ತಿರ್ಬೇಕು, ಅದಕ್ಕೆ ಆಕ್ಲಿಸ್ತಾವನೆ ಅಂತ. ನಮ್ಮದು ಕಾಫಿ ಟೈಮ್ ಮೀರೋಗಿದೆ, ಬಟ್ ಸ್ಟಿಲ್ ಇವಾಗ ಕಾಫಿ ರೆಡಿ ಆಗ್ತಾ ಇದೆ. ಬಿಸಿ ಕಾಫಿ. ನಾನು 1 ವರ್ಷ ಆಗಿತ್ತು ಕಾಫಿ ಬಿಟ್ಬಿಟ್ಟು. ಪ್ರೆಗ್ನೆನ್ಸಿಯಲ್ಲಿ ಒಂದು 2-3 ಸರಿ ಏನೋ ಕುಡ್ದಿದ್ದೆ. ಊರಿಂದ ನಾವು ಕಸ್ಟಮೈಸ್ ಮಾಡಿಸ್ತೀವಿ ಕಾಫಿ ಪುಡಿ. ಮನೆಯಲ್ಲಿ ಇಲ್ಲಿ ಅದೇ ಕಾಫಿ ಪುಡಿ ಯೂಸ್ ಮಾಡೋದು. ಆ ಕಾಫಿ ಪುಡಿನ ತರಿಸ್ಕೊಂಡು ಒಂದು 2-3 ಸರಿ ಏನೋ ಕುಡ್ದಿದ್ದೆ ಅಷ್ಟೇ ಥ್ರೂ ಔಟ್ ಪ್ರೆಗ್ನೆನ್ಸಿಯಲ್ಲಿ. ಮೊದಲು ನನಗೆ ಕಾಫಿ ಅಂದರೆ ಅಷ್ಟಿಷ್ಟ, ಅಂದರೆ ತುಂಬ ಕುಡಿತಿರ್ಲಿಲ್ಲ. ಬೆಳಗ್ಗೆ ಒಂದ್ಸರಿ, ಸಾಯಂಕಾಲ ಒಂದ್ಸರಿ ಕಂಪಲ್ಸರಿ ಇರಬೇಕಿತ್ತು. ಇವಾಗ ಅದೇ ರೊಟೀನಿಗೆ ವಾಪಸ್ ಬಂದಿದ್ದೀನಿ. ಈಗ ಬೇಡ ಅಂದ್ರೂ ಅಮ್ಮ ಡೆಲಿವರಿ ಆದಮೇಲೆ ಕಾಫಿ ಕೊಡೋರು, ಅದು ಪುನಃ ಅಡಿಕ್ಷನ್ ವಾಪಸ್ ಬಂತು. ಕಾಫಿ ಸ್ಮೆಲ್ ಬರ್ತಾ ಇದ್ರೆ ನಂಗಾಗತ್ತೆ. ಆಮೇಲೆ ಒಂದು 6 o'clock ಆಗ್ತಿದ್ದಂಗೆ ಆಲ್ರೆಡಿ ಈವ್ನಿಂಗು ಕಾಫಿ ಕಡೆ ಗಮನ ಎಳಿತಾ ಇರುತ್ತೆ. ಕಾಫಿ ಟೈಮ್ ಅಂತ. ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಬೇಕೇ ಬೇಕು 1 ಕಪ್ ಕಾಫಿ, ಇಲ್ಲಾಂದ್ರೆ ಮೈಂಡ್ ರಿಫ್ರೆಶೇ ಆಗಲ್ಲ ಅಂತೀನಿ. ಇವ್ರದಿನ್ನೂ ಮುಗ್ದಿಲ್ಲಪ್ಪ ಟಾಕ್ಸು, ಭಾಳ ನಡೀತಾ ಇದೆ ಇನ್ನು. ಏನು ಅಷ್ಟೊಂದು ಹಂಗೆ ಕೇಳಿಸ್ಕೊಂತವನೇ. ಕಾಫಿ ಕುಡಿಬೇಕು ಅಂದ ತಕ್ಷಣ ಕಳ್ಸೇ ಬಿಟ್ರು ಮೊಮ್ಮಗನ್ನ ಬೆಡ್ ಒಳಗಡೆಗೆ. ಈಗ ಅಳ್ತಾನೆ ನೋಡಿ ಇವಾಗ. ಹಾಂ, ಕೊಸ ಅಂತ. ಹೋಗ್ಲಿ, ಅದು ಕ್ಲೋಸ್ ಮಾಡಿ, ಸೊಳ್ಳೆ ಬರ್ತವೇನೋ. ಸೊಳ್ಳೆ ಇಲ್ಲ ಅಂದರೆ ಪರವಾಗಿಲ್ಲ, ಇದ್ರೆ ಕ್ಲೋಸ್ ಮಾಡ್ಬಿಡಿ. ದೂರ ಕೂತ್ಕೊಳ್ಳಿ ಒಂಚೂರು. ನಮಗೂ ಆಯ್ತಾ ಕಾಫಿ?
ಸೊ ನಮ್ಮದು ಕಾಫಿ ಟೈಮಪ್ಪ, ಹೋಗಿ ಫಸ್ಟು ಕಾಫಿ ಕುಡಿಯೋಣ. ಆ ಟೇಸ್ಟ್ ಮಾಡಿಬಿಟ್ರೆ ಸಮಾಧಾನ. ಸಾಕತ್ತಾಗಿದೆ. ಸ್ವಲ್ಪ ಸ್ವೀಟ್ ಕಮ್ಮಿ ಆಯಿತು, ಬಟ್ ಸಾಕು, ನಡೆಯುತ್ತೆ. ಸ್ವೀಟ್ ಹೆಚ್ಚು ಕಮ್ಮಿ ಆದ್ರೂ ಕಾಫಿ ಪುಡಿ ಮಿಲ್ಕ್ ಪ್ರಪೋರ್ಷನ್ ಕರೆಕ್ಟಾಗಿರಬೇಕು. ನಾವು ಏನೇ ತಿಂದರೂ ನಾಲ್ಗೆ ಈಚೆಗೆ ಆಗ್ತಾನೆ. ಸೊ ಮಸ್ಕಿಟೋ ಬೆಡ್ ನೆಟ್ ಒಳಗಡೆ ಲಾಕ್ ಆಗಿಬಿಟ್ರು ಸಾಹೇಬ್ರು ಇವಾಗ. ನಾಲ್ಗೆ ಅಲ್ಲಿ ನೋಡಿ, ನಾಲ್ಗೆ ಸವರ್ತಾ ಇರೋದು. ಅದ ಕಾಲು ಡೈರೆಕ್ಷನ್ ತೋರಿಸ್ತಾವ ಅಣ್ಣಂಗೆ. ಸೊಳ್ಳೆ ಜಾಸ್ತಿ ಅಲ್ಲ, ಅದಕ್ಕೇನೆ ಮಸ್ಕಿಟೋ ನೆಟ್ ಇರೋದು ಬೆಡ್ ತಂದಿರೋದು. ಅದ್ರೊಳಗಡೆಗೆ ಮಲಗಿಸ್ಬಿಟ್ರೆ ಆರಾಮಾಗಿ ಮಲ್ಕಂತಾನೆ ಅಂತ. ಬಟ್ ಅವನು ಕೆಳಗಡೆಗೆ ಮಲಗಿಸೋರು ಇಷ್ಟನೇ ಪಡಲ್ಲ. ಆಲ್ರೆಡಿ ಸ್ಟಾರ್ಟ್ ಮಾಡ್ದೆ ನೋಡಿ, ರಾಗ ತಾಳ ಎಲ್ಲ ಹಾಕಿ ಮ್ಯೂಸಿಕ್ ಸ್ಟಾರ್ಟ್ ಮಾಡ್ದೆ ಇವಾಗ. ಆ ಹಸು ಎಂದ್ರಡ ಅದು ನೋಡ್ತಾನೆ, ಹೊಲ ಉಳ್ಬೇಕಾರೆ ಹಂಗೆ ತಾನೆ ಅನ್ನೋದು. ಹಿಂಗೆ ನಾನು ಇವ್ರ ಆಟಗಳನ್ನ ನೋಡ್ಕೊಂಡು ನಿಂತ್ಕಡೆ ನನ್ನ ಕಾಫಿ ತಣ್ಣಗಾಗೋಗತ್ತೆ. ದೂರಿ ಟೈಮ್ ನಡೀತಾ ಇದೆ. ನಮ್ಮ ಅಪ್ಪ ದೂರಿ ಆಡ್ತಾವ್ರೆ ಮೊಮ್ಮಗಂಗೆ. ಅವಾಗಲೇ ಅಳ್ತಾ ಇದ್ದ ಬೆಡ್ ಒಳಗಡೆ ಅಂತ. ದೂರಿ 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 ಕೇಳೆ ದೂರಿ ದೂರಿ ಕಣ್ಣು ಮುಚ್ಚಾನೆ ದೂರಿ ದೂರಿ. 2 hours later. ಇಟ್ಸ್ ಸ್ಲೀಪಿಂಗ್ ಟೈಮು. ಪಾಪು ಮಲಗಿದ್ದಾನೆ. ಈ ಗ್ಯಾಪಲ್ಲೇ ಹೋಗಿ ನಾನು ಒಂದು ಸ್ವಲ್ಪ ನಿದ್ದೆ ಮಾಡ್ಕೊಳ್ಳೋಣ ಅಂತ ಅನ್ಕೊತಾ ಇದ್ದೀನಿ. ಇವಾಗ ಜಸ್ಟ್ ಒಂದು 15 ಮಿನಿಟ್ಸ್ ಆಯಿತು ಅವನ್ನ ಮಲಗಿಸಿ. ಬಟ್ ಅಲ್ಲಿ ರೂಮಲ್ಲಿ ಫ್ಯಾನ್ ಹಾಕೊಳಕ್ಕೆ ಬಿಡಲ್ಲ, ಪಾಪು ಇದನ್ನು ಹಂಗಾಗಿ. ಅದಕ್ಕೆ ಫ್ಯಾನ್ ಹಾಕ್ಕೊಂಡು ಸ್ವಲ್ಪ ಫ್ಯಾನ್ ಕೆಳಗಡೆ ಇದ್ದೆ. ತುಂಬ ಸೆಕೆ ಆಗ್ತಾ ಇತ್ತು. ನೀರು ಕುಡಿಯೋಂಗೆ ಆಗ್ಬಿಟ್ಟಿತ್ತು. ಎಲ್ಲೆಡಕ್ಕೆಲ್ಲ ತಿನ್ನಲ್ಲ. ನಂದು ನಾಲ್ಗೆ ಎಲ್ಲ ಫುಲ್ ಕೆಂಪಿರುತ್ತೆ ಇವಾಗ ಎಲ್ಲಕ್ಕೆ ತಿನ್ನೋದಕ್ಕೆ. ಅದೊಂದು ಆಫ್ ಮಾಡಿ. ತುಂಬ ಬಿಸಿ ಆಗಿಬಿಟ್ರೆ ಕುಡಿಯೋಕ್ಕಾಗಲ್ಲ. ನಾವು ಅಮ್ಮ ತಣ್ಣೀರು ಮಿಕ್ಸ್ ಮಾಡ್ಕೊಳಕ್ಕೆ ಬಿಡಲ್ಲ. ಅದನ್ನು ಬೇಕಾದ್ರೆ ಹಂಗೆ ತಣ್ಣಗೆ ಮಾಡಿಬಿಟ್ಟು ಕುಡಿಬೇಕು. ತಣ್ಣೀರು ಮಿಕ್ಸ್ ಮಾಡ್ಕೊಂಡ್ರೆ ಬೈತಾರೆ. ಹಾಗಾಗಿ ಅದಕ್ಕಿಂತ ಮೊದಲು ನಾನು ಎಲ್ರಿಗೂ ತುಂಬ 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 ಥ್ಯಾಂಕ್ಸ್ ಹೇಳಬೇಕು. ಇವತ್ತು ನನ್ನ ಬರ್ಡೇ ಇತ್ತು. ಸೊ ತುಂಬ ಜನ ವಿಶ್ ಮಾಡಿದ್ದೀರಾ ನನಗೆ ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ ಆ್ಯಂಡ್ ಪರ್ಸ್ನಲ್ಲಾಗಿ DM ಮಾಡಿದ್ದೀರಾ ಇನ್ಸ್ಟಾಗ್ರಾಮಲ್ಲಿ. ಆ್ಯಂಡ್ ಸುಮಾರು ಜನ ಫ್ರೆಂಡ್ಸು ವಾಟ್ಸಪ್ಪಲ್ಲಿ ವಿಶ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಈ ವರ್ಷ ಅಂತೂ ನನಗೆ ನನ್ನ ಬರ್ಡೇ ಅನ್ನೋದೇ ಮರ್ತೋಗ್ಬಿಟ್ಟಿತ್ತು. ರೀಸೆಂಟಾಗಿ ಒಂದು 3-4 ಡೇಸ್ ಬ್ಯಾಕು ನನಗೆ ಯೂಟ್ಯೂಬಲ್ಲಿ ಕಮೆಂಟ್ ಹಾಕಿದ್ರು, ಮಂಜು ಮ್ಯಾಮ್ ನಿಮ್ಮದು 23rd ಬರ್ಡೇ ಅಲ್ವಾ ಅಂತ. ಎಷ್ಟು ಖುಷಿ ಆಯಿತು ನನಗೆ. ಅಯ್ಯೋ ಹೌದಾ, ಆವತ್ತೇ ನನಗೂ ರಿಯಲೈಸ್ ಆಗಿದ್ದು, 23rd ಬರ್ತಾ ಇದೆಯಾ, ನನ್ನ ಬರ್ಡೇ ಹತ್ರ ಬಂದ್ಬಿಡ್ತಾ ಅಂತ. ಸೊ ಹಾಗಾಗಿ ತುಂಬ ಥ್ಯಾಂಕ್ ಯು ಸೋ ಮಚ್. ನನಗಂತೂ ಭಾಳ ಖುಷಿ ಆಯಿತು. ಯು ಗೈಸ್ ರಿಯಲಿ ಮೇಡ್ ಮೈ ಡೇ. ಅಂದರೆ ಈ ವರ್ಷ ನಾನು ಅಂತ ಏನು ಅಂದರೆ ಯೂಶ್ವಲಿ ನಾನು ಮನು ಹೊರಗಡೆ ಡಿನ್ನರ್ ಔಟಿಂಗ್ ಹೋಗೋವು, ಒಂದು ಕೇಕ್ ಕಟ್ ಮಾಡಿಸೋರು ಮನು, ಆ್ಯಂಡ್ ಏನಾದ್ರು ಚಿಕ್ಕದಾಗಿ ಸರ್ಪ್ರೈಸ್ ಕೊಟ್ಟಿರೋರು. ಈ ವರ್ಷ ಅದೆಲ್ಲ ಏನಿಲ್ಲ. ನನ್ನ ಮಗನೇ ನನಗೊಂದು ದೊಡ್ಡ ಗಿಫ್ಟು. ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಒಂದು ದೊಡ್ಡ ಪ್ರೀಷಿಯಸ್ ಟೈಮು ನನಗೆ. ಸೊ ಹಾಗಾಗಿ ಎಲ್ಲೂ ಹೊರಗಡೆ ಅಂತೂ ಹೋಗೋಕ್ಕಾಗಲ್ಲ, ಹೋಗೋದಕ್ಕೆ ಮನೆಯಲ್ಲಿ ಬಿಡೋದು ಇಲ್ಲ. ಸೊ ಬಟ್ ಎಂಜಾಯ್ ಅಂತೂ ಮಾಡಿದೆ. ಆ್ಯಸ್ ನಾರ್ಮಲ್ ಡೇ ಇತ್ತು, ಸ್ಪೆಷಲ್ ಡೇ ಅಂತ ಎಲ್ಲ ಏನಿರಲಿಲ್ಲ. ಬಟ್ ಸ್ಟಿಲ್ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಒಂದು ದೊಡ್ಡ ವಿಚಾರ. ಅದಕ್ಕಿಂತ ಸ್ಪೆಷಲ್ ಅಂದರೆ ಈ ಸರಿ ಊರಲ್ಲಿರೋದು, ಫ್ಯಾಮಿಲಿ ಜೊತೆ ಇರೋದು. ಫ್ಯಾಮಿಲಿಯಲ್ಲಿ ಎಲ್ಲರೂ ವಿಶ್ ಮಾಡಿದ್ದು. ಕೇಕ್ ಕಟ್ ಮಾಡ್ಸೋಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ರು. ನನಗೆ ಯಾವುದು ಬೇಡ ಅಂತಂದೆ. ತಂದರೂ ಇಲ್ಲ, ಏಟಾಗೆ ತಿನ್ನೋರೆಲ್ಲ ಯಾರೂ ಇಲ್ಲ. ಸೊ ಹಂಗಾಗಿ ವೇಸ್ಟ್ ಆಗುತ್ತೆ, ಕೇಕ್ ಎಲ್ಲ ಬೇಡ ಅಂತ. ನಮ್ಮ ಅಕ್ಕ ಜಾಮೂನ್ ಮಾಡ್ಕೊಡ್ತೀನಿ ಅಂತಲೂ ನಮ್ಮಮ್ಮ ಅಲೋ ಮಾಡಲಿಲ್ಲ. ನಮ್ಮಮ್ಮ ಅದಕ್ಕೂ ಬ್ರೇಕ್ ಹಾಕ್ಬಿಟ್ರು. ಏನಮ್ಮ ಅಂತ ಬೇಡ, ಜಾಮೂನ್ ಮಾಡ್ತಿದ್ದಿದ್ದೆ ತಿನ್ನಕ್ತಾನೆ, ಅದಕ್ಕೆ ಕೊಡಲ್ಲ ಬಾಣ್ತಿಗೆ. ಯಾಕೆ ಬಾಣ್ತಿ ಜಾಮೂನ್ ತಿಂದರೆ ಏನಾಯ್ತು ಅದಕ್ಕೆ? ಜಂತು ಆಯ್ತು ಅಂತ. ಅಲ್ಲಿ ನಾನು ನಮ್ಮ ಅತ್ತೆ ಈಗ ವಿಶ್ ಮಾಡ್ತಾವ್ರೆ. ಥ್ಯಾಂಕ್ ಯು ಅತ್ತೆ. ನೋಡಿ ಬರ್ತಡೇ ಎಂಡ್ ಆಗಬೇಕಾದ್ರೆ ವಿಶ್ ಮಾಡ್ತಾವ್ರೆ ನಮ್ಮ ಅತ್ತೆ. ಬೆಳಗ್ಗೆಯಿಂದ ಜೊತೆಲೇ ಇದ್ದು. ಬಾಣ ಅಂತಿದೆ, ಅದು ಇದು ತಿನ್ನೋದಲ್ಲ. ಜಾಮೂನ್ ವ್ಯತ್ಯಾಸ ಅದೇ, ಮಗು ತಡ್ಕೊಳ್ಳಲ್ಲ. ಮಗುಗೆ ಜಾಮೂನು ಸಾಫ್ಟ್ ಆಗಿರುತ್ತೆ ಆಯ್ತಾ. ಮಗುಗೆ ಶಕ್ತಿ ಬಂದಿರೋದು. ಹೆಂಗೋ ಒಟ್ನಲ್ಲಿ ನಮ್ಮ ಅಮ್ಮ ಜಾಮೂನ್ಗೂ ಹೊಗೆ ಹಾಕಿದ್ರು, ಅದು ಕ್ಯಾನ್ಸಲ್ ಆಯಿತು. ಕೊನೆಗೆ ಚಿಕನ್ ಸಾರು ರೈಸು ತಿನ್ಕೊಂಡು ಕೂತಿದ್ದೀನಿ. ಆ ಚಿಕನ್ ಸಾರು ಏನು ನಾರ್ಮಲಾಗಿ ಮಾಡಿಕೊಡ್ತಾರ? ಇಲ್ಲ, ಅದಕ್ಕೆ ಕಾಯಿ ಹಾಕಲ್ಲ, ಏನೇನೋ ಒಂದಷ್ಟು ಐಟಮ್ಗಳು ಹಾಕಲ್ಲ, ಸಪ್ರೇಟ್ ಮಾಡ್ತಾರೆ. ಇದ್ದಿದ್ರಲ್ಲಿ ಅದೇ ಮೃಷ್ಟಾನ್ನ ಭೋಜನ ಇವಾಗ ನನಗೆ. ತಿನ್ಕೊಂಡು ನನ್ನ ಡೇನ ಸ್ಪೆಂಡ್ ಮಾಡಿದಾಯಿತು. ಈಗಿತ್ತು ನನ್ನ ದಿನ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ನಾಳಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. Currency, moving like it's an emergency. We gotta check out, it's close to 11, so baby ride it with some urgency. I'm just here for the fun part, 'cause I'm good.